ಟೈಮಲ್ಲಿ ತುಂಬ ಅಗ್ರೆಷನ್ ಇರುತ್ತೆ. ನಾವಿವಾಗ ಹೋಗ್ತಾ ಇದ್ದೀವಿ ಮೈಸೂರಿನ ವಿಜಯನಗರ 4ನೇ ಹಂತಕ್ಕೆ. ಒಂದು ಶಾಲೆಯ ಒಳಗಡೆ ಹಾವು ಬಂದಿದೆ ಅಂತ ಹೇಳಿ ನಮಗೆ ಒಂದು ಕರೆ ಬಂದಿದೆ. ಸೊ ಈ ಒಂದು ಹಾವನ್ನು ಆ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ತೊಂದರೆಯಿಂದ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾವ ಹಾವು ಗೊತ್ತಿಲ್ಲ, ಎಲ್ಲಿ ಸೇರ್ಕೊಂಡಿದೆ ಗೊತ್ತಿಲ್ಲ, ವಿಷಕಾರಿನ ಇಲ್ವಾ ಗೊತ್ತಿಲ್ಲ. ಸೊ ಆ ಒಂದು ಶಾಲೆಗೆ ಹೋಗಿ ಆ ಒಂದು ಹಾವನ್ನು ಕೂಡ ಸಂರಕ್ಷಿಸೋಣ, ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾವು ಭಯದಿಂದ ನಿವಾರಣೆಯನ್ನು ಮಾಡೋಣ ಅಂತ ಹೇಳ್ತಾ ನಾನು ವೀಕ್ಷಕರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸತತವಾಗಿ ಇಷ್ಟು ವರ್ಷಗಳಿಂದ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ದಿನಾಗಲೂ ನನ್ನ ಒಂದು ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ರೆಸ್ಕ್ಯೂ ಲೊಕೇಶನ್ಗೆ ಹೋಗ್ತಾ ಇದ್ದಂಗೆ ನಾನು ಮುಂದಿನ ಒಂದು ವಿಡಿಯೋನ ಮುಂದುವರಿಸ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಶುಭ ದಿನ. ಈ ಮೂಟೆಗಳ ಮಧ್ಯೆ ಇದೆಯಾ ಹಾವು? ದೊಡ್ಡದ ಚಿಕ್ಕದಮ್ಮ? ಯಾರು ನೋಡಿದ್ದು? ನೀವು ನೋಡಿದ? ಎಷ್ಟುದ್ದ ಇದೆ ಅಮ್ಮ? ಒಂದು ಕೈ ಎಷ್ಟುದ್ದ? ಬಣ್ಣ ಹಾವಿಂದು ನಾಗರ ಹಾವೇನಾ? ಪಕ್ಕ ನಾಗರ ಹಾವೇನಾ? ಓಕೆ. ಇಲ್ಲಿ ಮಕ್ಕಳಿಗೆ ಊಟನೂ ನೀವೇ ಪ್ರೊವೈಡ್ ಮಾಡ್ತೀರಾ? ಇದು ಇಲ್ಲಿ ಬಂದ್ಬಿಡಿ, ಯಾರೊಬ್ಬರು ಹೆಲ್ಪಿಗೆ ಬೇಕಾಗುತ್ತಾರೆ. ಇದು ಎತ್ಕೊಳ್ಳಿ. ಮೂಟೆ ಹಿಂದೆಗಡೆ ಕೈ ಹಾಕೋದನ್ನು ಅವಾಯ್ಡ್ ಮಾಡಿ. ತೊಗೊಳ್ಳಿ. ಸೊ ಇದಿಷ್ಟರಲ್ಲಿದೆ ಇವಾಗ. ಇಲ್ಲ ಇದೆ ನಾಗರ ಹಾವು. ಏನು ಗಾಬರಿ ಆಗಿಲ್ಲ, ಆರಾಮಾಗಿ ಕೂತ್ಕೊಂಡಿದೆ ಅಷ್ಟೆ. ಸುಮ್ಮನಿರಮ್ಮ. ಸೆಡೆ ಅಲ್ಲ, ಅದು ಹೆಡೆ. ನಾಗರ ಹಾವೇನೆ. ಇರಿ ಒಂದು ನಿಮಿಷ, ಅದೆಲ್ಲೋ ದೂರ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಂಥ ಟೈಮಲ್ಲಿ ತುಂಬ ಅಗ್ರೆಷನ್ ಇರುತ್ತೆ. ಹಾಕ್ಬಿಡೋಣ ಒಳಗೆ, ಕಳಿಸ್ಬಿಡೋಣ. ಇರಿ ಒಳಗೆ ಹೋಗಮ್ಮ, ಚೀಲದೊಳಗೆ. ಬ್ಯಾಗ್ ಒಳಗೆ ಹೋಗಬೇಕು. ಬ್ಯಾಗ್ ಮೇಲಲ್ಲಕ್ಕಂತ. ಇಲ್ಲಿ ಬ್ಯಾಗ್ ಒಳಗೆ ಕತ್ಲೆ ಇದೆ ನೋಡಿ ಇಲ್ಲಿ. ಎಸ್. ಥ್ಯಾಂಕ್ ಯು. ಹುಷಾರಾಗಿ ನೋಡ್ಕೊಂಡು ಓಡಾಡಿಮ್ಮ.